Hello everyone. Today I am going to start the new chapter, that is chapter number 10, control statements. Already all these concepts are comes under in the problem solving methodology. Those are control statements. Means control statements are of three types. One is a selection control statements, another one is a sequential control statements, another one is a repeated or repetition control statements. Okay, in this chapter we are going to study about selection control statements as well as repetition control statements. Okay, before going to start this chapter, I am going to give the introduction about control statements. Okay, a program is usually not limited to a sequence of instructions. During its process, it may be a bifurcate, repeat, or take a decisions. Because of this, C++ provides us control structures. Okay, statements that can alter the flow of sequence of instructions. Statements are executed sequentially in the order in which they are written. Okay, such programs are called as sequential structures. Already we learnt these sequential structures in the problem solving methodology. Okay, in this chapter one more new word comes here, that is the block. First we should know what is the meaning of block. Block is a group of statements which are separated by semicolon. ಇಲ್ಲಿ ನೋಡಿ, ನಾನೀಗ ನಿಮಗೆ ಹೇಳ್ತಿರೋದು ಚಾಪ್ಟರ್ ಯಾವುದು ಅಂತಂದರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಹೌದಾ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನಾವು ಕಲಿಬೇಕಾಗಿತ್ತು ಅಂತಂದರೆ ಫಸ್ಟ್ ನಾವು ಯಾವುದನ್ನು ಕಲ್ತಿರಬೇಕು? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನಲ್ಲಿ ಬರುವಂಥ ಕಂಟ್ರೋಲ್ ಸ್ಟೇಟ್ಮೆಂಟ್ಸನ್ನು ಕಲ್ತಿರಬೇಕು. ಹೌದಾ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಕಲ್ತಿರಬೇಕು. ಹೌದಾ, ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ನಲ್ಲಿ ನಾವು ಏನು ಕಲಿತೀವಿ? 3 ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅನ್ನ ಕಲಿತೀವಿ. ಒಂದು ಸಿಕ್ವೆನ್ಷಿಯಲ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್, ಒಂದು ಸೆಲೆಕ್ಷನ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್, ಒಂದು ರಿಪೀಟೆಡ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ಆರ್ ರಿಪೀಟೇಷನ್ ಆರ್ ಲೂಪ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ಹೌದಾ, 3 ರೀತಿ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅನ್ನ ಕಲ್ತಿದ್ದೀವಿ. ಅದನ್ನೇ ನಾನು ಇಲ್ಲಿ ಕಲಿಸ್ತಿದ್ದೀನಿ. ಯಾವುದಲ್ಲಿ? ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಅದ್ರ ಜೊತೆ ನೀವೇನು ಕಲಿತೀರಿ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸಿಂಟ್ಯಾಕ್ಸನ್ನು ಕಲಿತೀರಿ, ಅದರದ್ದು ಎಕ್ಸಾಂಪಲ್ ಕಲಿತೀರಿ. ಬಟ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ಏನಿತ್ತು, ಲಿಟಲ್ ಬಿಟ್ ಆಫ್ ಕೋಡ್ ಇತ್ತು. ಬಟ್ ಇಲ್ಲಿ ಎಕ್ಸಾಂಪಲ್ ಏನಾಗತ್ತೆ, ನಿಮಗೆ ಫುಲ್ ಪ್ರೋಗ್ರಾಮ್ ಇರುತ್ತೆ. ಹೌದಾ, ಆಮೇಲೆ ಇಲ್ಲಿ ಮತ್ತೊಂದಿಷ್ಟು ಸ್ಟೇಟ್ಮೆಂಟ್ಸ್ ಎಕ್ಸ್ಟ್ರಾ ಬರ್ತವೆ, ಜಂಪ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ. ಹೌದಾ, ಜಂಪಿಂಗ್ ಸ್ಟೇಟ್ಮೆಂಟ್ಸ್ನಲ್ಲಿ ನಿಮಗೆ 4 ಟೈಪ್ ಸ್ಟೇಟ್ಮೆಂಟ್ಸ್ ಬರ್ತವೆ. ಒಂದು ಗೋ ಟು ಸ್ಟೇಟ್ಮೆಂಟ್, ಒಂದು ಕಂಟಿನ್ಯೂ ಸ್ಟೇಟ್ಮೆಂಟ್, ಒಂದು ಬ್ರೇಕ್ ಸ್ಟೇಟ್ಮೆಂಟ್, ಒಂದು ಎಕ್ಸಿಟ್ ಸ್ಟೇಟ್ಮೆಂಟ್. ಇದನ್ನು ಬಿಟ್ಟರೆ ಉಳ್ಕಿದೆಲ್ಲಾನು ನೀವು ಸೆಲೆಕ್ಷನ್ ಕನ್ಸ್ಟ್ರಕ್ಟ್ನಲ್ಲಿ ಕಲಿತೀರಿ. ಹೌದಾ, ಸಿಂಪಲ್ ಇಫ್ ಎಲ್ಸ್ ಇಫ್, ನೆಸ್ಟೆಡ್ ಇಫ್, ಮಲ್ಟಿಪಲ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್ಸ್. ಆಲ್ ಕನ್ಸ್ಟ್ರಕ್ಟ್ಸ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್. ಓಕೆ, ಆ್ಯಂಡ್ ಆಲ್ಸೋ ರಿಪೀಟೆಡ್ ಸ್ಟ್ರಕ್ಚರ್ಸ್ ಯಾವುವು ಅಂತಂದರೆ ಫಾರ್ ಲೂಪ್, ವೈಲ್ ಲೂಪ್, ಡೂ ವೈಲ್ ಲೂಪ್. ಇದು ಎಲ್ಲ ಸ್ಟೇಟ್ಮೆಂಟ್ಸದ್ದು ನೀವೇನು ಮಾಡ್ತೀರಿ? ಡೆಫಿನೇಷನನ್ನು ಕಲಿತೀರಿ, ಸಿಂಟ್ಯಾಕ್ಸ್ ಕಲಿತೀರಿ, ಮತ್ತು ಎಕ್ಸಾಂಪಲನ್ನು ಕಲಿತೀರಿ. ಹೌದಾ, ಅದ್ರ ಜೊತೆ ಇಲ್ಲಿ ಏನು ಮಾಡ್ತೀರಿ ಅಂತಂದರೆ ಪ್ರೋಗ್ರಾಮನ್ನು ಕಲಿತೀರಿ. ಅದರದ್ದು ರಿಲೇಟೆಡ್ ಪ್ರೋಗ್ರಾಮ್ಸ್ ಏನಿರ್ತವೆ ಅಂಥೇಳಿ ನೀವೇನು ಮಾಡ್ತೀರಿ? ಈ ಚಾಪ್ಟರ್ನಲ್ಲಿ ಕಲಿತೀರಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್. ನಾನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ನ್ಯೂ ವರ್ಡ್ಸ್ ಯಾವುದು ಅಂತಂದರೆ ಬ್ಲಾಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಲಾಕ್ ಹಿಯರ್? ಬ್ಲಾಕ್ ಈಸ್ ಅ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಅಂದರೆ ನಾವು ವಿದಿನ್ ಓಪನಿಂಗ್ ಬ್ರೇಸ್ ಮತ್ತು ಕ್ಲೋಸಿಂಗ್ ಬ್ರೇಸ್ನಲ್ಲಿ ಏನು ಸೆಂಟೆನ್ಸಸ್ಸನ್ನು ಬರೆದಿರ್ತೀವಿ, ಆಲ್ ದೋಸ್ ಸೆಂಟೆನ್ಸಸ್ ಆರ್ ಕಾಲ್ಡ್ ಆಸ್ ಬ್ಲಾಕ್ ವಿದಿನ್ ದ ಓಪನಿಂಗ್ ಫ್ಲವರ್ ಬ್ರೇಸ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಫ್ಲವರ್ ಬ್ರೇಸ್. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಎಂಡೆಡ್ ವಿತ್ ಸೆಮಿಕೋಲನ್. ಓಕೆ, ದೋಸ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ compound statements or simple statements. Okay, the order of the execution of the statements may be changed depending on certain conditions to make a proper decision. ಇಲ್ಲಿ ನೋಡಿ, ಆರ್ಡರ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ದ ಸ್ಟೇಟ್ಮೆಂಟ್ ನನಗೆ ಹೇಗಾಗತ್ತೆ? ಈಗ ನಾನು ಸಿಕ್ವೆನ್ಷಿಯಲ್ ಆಗಿ ತೊಗೊಂಡಿದ್ದೆ ಅಂತಂದರೆ ಆರ್ಡರ್ ಆಫ್ ದ ಎಕ್ಸಿಕ್ಯೂಷನ್ ಹೇಗಾಗತ್ತೆ? ನನಗೆ ಫ್ರಮ್ ಟಾಪ್ ಟು ಬಾಟಮ್ ಆಗತ್ತೆ. ಬಟ್ ನಾನಿಲ್ಲಿ
ಯಾವುದಾದ್ರೂ ಸೆಲೆಕ್ಷನ್ ಕನ್ಸ್ಟ್ರಕ್ಟ್ಸನ್ನು ತೊಗೊಂಡಿದ್ದೆ ಅಂತಂದರೆ ಸೆಲೆಕ್ಷನ್ ಕನ್ಸ್ಟ್ರಕ್ಟ್ಸ್ನಲ್ಲಿ ನನಗೆ ಸೋ ಮೆನಿ ಟೈಪ್ಸ್ ಇದ್ದಾವೆ, ಹೌದಾ. ಇಫ್ ಅನ್ನು ಕಲಿತೀರಿ, ಸಿಂಪಲ್ ಇಫ್ ಎಲ್ಸ್ ಅನ್ನು ಕಲಿತೀರಿ, ಇಫ್ ಎಲ್ಸ್ ಇಫ್ ಅನ್ನು ಕಲಿತೀರಿ, ಮಲ್ಟಿಪಲ್ ಸೆಲೆಕ್ಷನ್ ಕನ್ಸ್ಟ್ರಕ್ಟನ್ನು ಕಲಿತೀರಿ. ಸಪೋಸ್ ಐ ವಾಂಟ್ ಟು ಟೇಕ್ ದ ಎಕ್ಸಾಂಪಲ್ ಫಾರ್ ಸಿಂಪಲ್ ಇಫ್, ವೆದರ್ ಐ ಆಮ್ ಗೋಯಿಂಗ್ ಟು ಚೆಕ್ 2 numbers are equal or not, right? If those 2 numbers are equal, then the immediate statement should be executed, otherwise the control comes for the else part. Okay, in the else part, whichever the statements are there, those statements are to be executed, means the control transferred from one part to another part. Okay, here the order of the execution of the statement may be changed depending on that particular condition. Okay, this order in which statements are to be executed in a program is called as flow of control. ಅಲ್ಲಿ ನನಗೆ ಫ್ಲೋ ಆಫ್ ಕಂಟ್ರೋಲ್ ಚೇಂಜ್ ಆಗತ್ತೆ ಅಂತಂದರೆ, ನನಗೆ ಕಂಟ್ರೋಲ್ದ ಫ್ಲೋ ಇಫ್ ಸ್ಟೇಟ್ಮೆಂಟ್ಸ್ ಟ್ರೂ ಇತ್ತು ಅಂತಂದರೆ ಇಮಿಡಿಯೇಟ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಇಫ್ ಕಂಡೀಷನ್ ಟ್ರೂ ಇದ್ದಾಗ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಇಫ್ ಕಂಡೀಷನ್ ಫಾಲ್ಸ್ ಆದಾಗ ನನಗೆ ಎಲ್ಸ್ ಪಾರ್ಟ್ ಅಂಥೇಳಿ ಒಂದು ಬರೆದಿರ್ತೀವಿ, ಆ ಎಲ್ಸ್ ಪಾರ್ಟ್ನಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ನನಗೆ ಏನಾಗಬೇಕು, ಎಕ್ಸಿಕ್ಯೂಟ್ ಆಗಬೇಕು. ದಟ್ ಈಸ್ ನಥಿಂಗ್ ಬಟ್ ದ flow of control. Right, now I want to explain the definition of control statements. Control statements are the statements that alter the sequence of flow of instructions. ನಾನು ಏನು ಹೇಳಿದೆ ನಿಮಗೆ ಆಗಲೇ, ಫ್ಲೋ ಆಫ್ ಕಂಟ್ರೋಲ್ ಅಂತಂದರೆ ಏನು ಅಂತ ಹೇಳಿದೆ. ಅದೇ ಫ್ಲೋ ಆಫ್ ಕಂಟ್ರೋಲನ್ನು ಸ್ಟೇಟ್ಮೆಂಟ್ಸ್ನಲ್ಲಿ ಅಲ್ಟರ್ ಮಾಡುವಂಥ ಸೀಕ್ವೆನ್ಸಿಗೆ ನಾವು ಏನಂತ ಕರಿತೀವಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ದೋಸ್ ಆರ್ ಕಾಲ್ಡ್ ಆಸ್ ಸ್ಟೇಟ್ಮೆಂಟ್ಸ್. ಓಕೆ, ದೋಸ್ ಸ್ಟೇಟ್ಮೆಂಟ್ಸ್ ಅಲ್ಟರ್ ದ ಸೀಕ್ವೆನ್ಸ್ ಆಫ್ ಫ್ಲೋ ಆಫ್ ಇನ್ಸ್ಟ್ರಕ್ಷನ್ಸ್. ನನಗೆ ಇನ್ಸ್ಟ್ರಕ್ಷನ್ಸ್ ಹೇಗೆ ಫ್ಲೋ ಆಗಬೇಕು ಅನ್ನೋದನ್ನು ಅಲ್ಟರ್ ಮಾಡುವಂಥ ಸ್ಟೇಟ್ಮೆಂಟ್ಸಿಗೆ ನಾವು ಏನಂತ ಕರಿತೀವಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ರೈಟ್, ಇಲ್ಲಿ ನೋಡಿ, ನಾನೇನು ಹೇಳಿದೆ ಆಗಲೇ ಹೇಳಬೇಕಾದ್ರೆ, ದ ಸ್ಟೇಟ್ಮೆಂಟ್ಸ್ ಮೇ ಬಿ ಸಿಂಪಲ್ ಸ್ಟೇಟ್ಮೆಂಟ್ಸ್ ಆರ್ ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪೌಂಡ್ ಸ್ಟೇಟ್ಮೆಂಟ್? ಕಂಪೌಂಡ್ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ದ ಬ್ಲಾಕ್. ರೈಟ್, ಆಲ್ರೆಡಿ ಐ ಎಕ್ಸ್ಪ್ಲೇನ್ ದ meaning of block. Once again I want to explain this meaning of block. A group of statements that are separated by semicolon and enclosed within the pair of curled braces or curly braces. Within the opening curly brace and closing curly brace, which are the statements are there? No, all the statements are called as compound statements, or those statements are together called as one block. Right, now I want to explain the types of control statements. There are 2 types in the control statements. One is a selection statement, another one is a iteration statements. ಇಲ್ಲಿ ನೋಡಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನಲ್ಲಿ ನನಗೆ 2 ಟೈಪ್ಸ್ ಬರ್ತವೆ, 2 ಟೈಪ್ಸ್ ಬರ್ತವೆ, ಹೌದಾ. 1 ಟೈಪ್ ಬಂದುಬಿಟ್ಟು ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಂಥೇಳಿ, ಇನ್ನೊಂದು ಟೈಪ್ ಬಂದುಬಿಟ್ಟು ಇಟ್ರೇಷನ್ ಸ್ಟೇಟ್ಮೆಂಟ್ಸ್ ಅಂಥೇಳಿ, ಹೌದಾ. ಈ 2 ಟೈಪ್ಸ್ ನನಗೆ ಎದರಲ್ಲಿ ಬರ್ತವೆ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಬರ್ತವೆ, ಹೌದಾ. ಫಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ selection statements. Okay, first of all we should know what is the meaning of selection statements. Already we learnt this selection statements in the previous chapter, that is problem solving methodology. ನಾವು ಇದನ್ನು ಆಲ್ರೆಡಿ ಕಲ್ತಿದ್ದೀವಿ, ಹೌದಾ. ಯಾವ ಚಾಪ್ಟರ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನಲ್ಲಿ ಹೇಳಬೇಕಾದ್ರೆ ನಾನೇ ಹೇಳಿದ್ದೀನಿ ನಿಮಗೆ, ಹೌದಾ. ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂತಂದರೆ ಏನು ಅಂದರೆ, ನಾವು ಸಮ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು, ಹೌದಾ. ಅಂದರೆ ಐದರ್ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್ ಆರ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್, ಹೌದಾ. ನನಗೆ ಯಾವುದು ಸ್ಟೇಟ್ಮೆಂಟ್ಸ್ ರಿಲಿವೆಂಟ್ ಇರುತ್ತೆ ಆ ಕಂಡೀಷನಿಗೆ, ಆ ಸ್ಟೇಟ್ಮೆಂಟನ್ನು ಮಾತ್ರ ನಾನು ಏನು ಮಾಡ್ತೀನಿ, ಚೂಸ್ ಮಾಡಿಕೊಂಡು ಎಕ್ಸಿಕ್ಯೂಷನ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್. ಸೆಲೆಕ್ಷನ್ ಈಸ್ ಮೇಡ್ ಆನ್ ದ ಪ್ರಾಪರ್ ಕಂಡೀಷನ್ ಗಿವನ್ ಇನ್ ದ ಪ್ರೋಗ್ರಾಮ್, ರೈಟ್. This statement allows us to select a statement or set of statements for execution based on some condition. ಆಲ್ರೆಡಿ ನಾನು ಹೇಳಿದ ಹಾಗೆ ಆ ಕಂಡೀಷನ್ನಿಗೆ ರಿಲೆವೆಂಟ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಸೆಲೆಕ್ಟ್ ಮಾಡಿ ನಾವು ಏನು ಮಾಡ್ತೀವಿ, ಎಕ್ಸಿಕ್ಯೂಷನನ್ನು ಮಾಡ್ತೀವಿ. ಅದಕ್ಕೆ ನಾನು ಏನಂತ ಕರಿತೀನಿ, ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರಿತೀನಿ, ರೈಟ್.
Now I want to explain the different types of selection statements, right? There are 4 types in a selection statements. Those are if statement, if else statement, nested statement, switch statement. ಆಲ್ರೆಡಿ ಇವು ಎಲ್ಲ ಸ್ಟೇಟ್ಮೆಂಟ್ಸನ್ನು ನೀವು ಎಲ್ಲಿ ಕಲ್ತಿದ್ದೀರಿ? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನಲ್ಲಿ ಕಲ್ತಿದ್ದೀರಿ, ಹೌದಾ? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನಲ್ಲಿ ನಾನು ಆಲ್ರೆಡಿ ಇವನ್ನೆಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಆಲ್ ದೀಸ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಇನ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಚಾಪ್ಟರ್. ನೌ ಐ ವಾಂಟ್ ಟು ಎಕ್ಸ್ಪ್ಲೈನ್ ಅಗೇನ್, okay, with the programming example, right? The 4 different selection statements are if statement, if else statement, nested if statement or nested statement. Next last is switch statement. Okay, now I want to explain one by one in detail with programming example, right? First I want to explain the if statement. This statement is also called as one-way branching because only one condition is here. That one condition includes only set of statements that to be executed if that condition becomes true, right? If that condition becomes false, it is not executed any number of statements here. ಇಲ್ಲಿ ನೋಡಿ, ಇದನ್ನು ನಾವು ಯಾಕೆ ಒನ್ ವೇ ಬ್ರಾಂಚಿಂಗ್ ಅಂತ ಹೇಳಿ ಕರಿತೀವಿ ಅಂತಂದರೆ, ಇಫ್ ಸ್ಟೇಟ್ಮೆಂಟ್ನಲ್ಲಿ ಅಂತಂದರೆ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ನಲ್ಲಿ ನಾನು ಇಫ್ ಸ್ಟೇಟ್ಮೆಂಟ್ ಟ್ರೂ ಆದರೆ ಮಾತ್ರ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಟ್ಟಿರ್ತೀವಿ, ಹೌದಾ? ಇಫ್ ದಟ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಎನಿ ಅದರ್ ಸ್ಟೇಟ್ಮೆಂಟ್ಸ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್ ದೇರ್. ಅಲ್ಲಿ ನಾವು ಯಾವುದೇ ಸ್ಟೇಟ್ಮೆಂಟ್ಸನ್ನು ಇನ್ಕ್ಲೂಡ್ ಮಾಡಿರಲ್ಲ. ಯಾವುದಕ್ಕೆ? ಕಂಡೀಷನ್ ಫಾಲ್ಸ್ ಆದರೆ, ಅದಕ್ಕೆ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ ನಾವು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಆಸ್ ಒನ್ ವೇ ಬ್ರಾಂಚಿಂಗ್, ರೈಟ್? ಇಲ್ಲಿ ನೋಡಿ, ದಿಸ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಡಿಸೈಡ್ ವೆದರ್ ಎ ಸ್ಟೇಟ್ಮೆಂಟ್ ಆರ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆರ್ ನಾಟ್. If the set of statements are executed, then only those statements are to be executed. Otherwise, the cursor will come to the next executable lines which are under such a program. Okay. ಆ ಪ್ರೋಗ್ರಾಮ್ನಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಲೈನಿಗೆ ನನಗೆ ಕರ್ಸರ್ ಬರಬೇಕು, ಹೌದಾ? ಇಲ್ಲಿ ನಾನು ಈ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ ಏನು ಮಾಡ್ತೀನಿ? ಆ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಂದರೆ ಇಮಿಡಿಯೇಟ್ ಸ್ಟೇಟ್ಮೆಂಟ್ಸ್ ಆರ್ ಟು ಬಿ ಫಾಲೋಡ್ ಬೈ ದಟ್ ಇಫ್ ಕಂಡೀಷನ್, right? The decision is based on the condition which can be evaluated to true or false. The condition gives false or the condition gives true. If the condition is true, it has the value 1, means statement 1 is executed. If the condition is false, it has the value 0, the statement 1 is not executed. Okay, the expression must be put inside the parenthesis. I will tell this in the general form of an if statement. Okay. ಇಲ್ಲಿ ನೋಡಿ, ನಾನು ಹೇಳ್ತಿರೋದೇನು ಅಂತಂದರೆ, ದ ಡಿಸಿಷನ್ ಈಸ್ ಬೇಸ್ಡ್ ಆನ್ ದ ಕಂಡೀಷನ್. ನನಗೆ ಡಿಸಿಷನ್ ಯಾವುದರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ನಾನು ಏನು ಕಂಡೀಷನನ್ನು ಬರೆದಿರ್ತೀನಿ ಆ ಕಂಡೀಷನ್ ಮೇಲೆ ಮಾತ್ರ ನನಗೆ ಆ ಡಿಸಿಷನ್ ಅಪ್ಲಿಕೇಬಲ್ ಆಗತ್ತೆ. ಆ ಕಂಡೀಷನ್ ಟ್ರೂ ಇತ್ತು ಅಂತಂದರೆ ನಾನು ಸಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು, ಅಂದರೆ ವಿದಿನ್ ದ ಕರ್ಲಿ ಬ್ರೇಸಸ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಆ ಕಂಡೀಷನ್ ನನಗೆ ಫಾಲ್ಸ್ ಆಯಿತು ಅಂತಂದರೆ ನನಗೆ ಯಾವುದೇ ಥರನಾದ ಸ್ಟೇಟ್ಮೆಂಟ್ಸಲ್ಲಿ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಕನ್ಸ್ಟ್ರಕ್ಟ್ ನಿಮ್ಮದು ಫ್ಲೋ ಎಲ್ಲಿಗೆ ವಾಪಸ್ ಮೂಮೆಂಟ್ ಆಗುತ್ತೆ? ನಿಮ್ಮದು ಫರ್ದರ್ ಪ್ರೋಗ್ರಾಮಿಂಗ್ನಲ್ಲಿ ಎಕ್ಸಿಕ್ಯೂಟೇಬಲ್ ಲೈನ್ಸ್ ಎಲ್ಲಿರ್ತವೆ ಅಲ್ಲಿ ನಿಮ್ಮದು ಕಂಟ್ರೋಲ್ ಫ್ಲೋ ಆಗುತ್ತೆ. ನೌ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಜನರಲ್ ಫಾರ್ಮ್ ಆಫ್ ಅನ್ ಇಫ್ ಸ್ಟೇಟ್ಮೆಂಟ್. ಓಕೆ, ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಅನ್ ಇಫ್ ಸ್ಟೇಟ್ಮೆಂಟ್. ಇಫ್ within the bracket you should write the condition, next opening brace, next closing brace, statement 1, statement 2 up to so on statement n. Okay, statement 1 is enclosed, statement 1 is ended with semicolon, statement 2 is ended with semicolon, up to so on statement n is ended with semicolon. If if small letter nalli baribeku, you should write if in the small letters. Okay, condition always enclosed within the pair of brackets, right? Pair of parentheses.
ನಾವು ಇದನ್ನು ಕಂಪಲ್ಸರಿ ಬ್ರ್ಯಾಕೆಟ್ನಲ್ಲಿನೇ ಬರೀಬೇಕು. ಕಂಡೀಷನನ್ನು ನಾವು ಯಾವುದು ಕಂಡೀಷನನ್ನು ಯೂಸ್ ಮಾಡ್ತಿರ್ತೀವಿ ಆ ಕಂಡೀಷನನ್ನು. ಇಫ್ ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, execute all these set of statements. If this condition becomes false, the cursor will come out from this if condition. Okay, here this is the flow chart, this is the syntax, this is the flow chart. How the flow is flow from sentences to sentences or statement to statement. Always the condition is represented in the form of rhombus. ನಾನು ಕಂಡೀಷನನ್ನು ರೋಂಬಸ್ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಹೌದಾ, ಕಂಡೀಷನನ್ನು ರೋಂಬಸ್ನಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಸ್ಟೇಟ್ಮೆಂಟ್ಸ್, ಆಲ್ವೇಸ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಪ್ರೆಸೆಂಟೆಡ್ ಇನ್ ದ ರೆಕ್ಟ್ಯಾಂಗಲ್ ಬಾಕ್ಸ್. ರೈಟ್, ಇಲ್ಲಿ ನಾನು ಎರಡೇ ರಿಪ್ರೆಸೆಂಟೇಷನ್ಸನ್ನು ತೊಗೊಂಡಿದ್ದೀನಿ, ಒಂದು ಕಂಡೀಷನಿಗೆ, ಒಂದು ಸ್ಟೇಟ್ಮೆಂಟ್ಸಿಗೆ. ಹೌದಾ, ಈಸ್ ಕಂಡೀಷನ್ ಕ್ವಶನ್ ಮಾರ್ಕ್. ಇಫ್ ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, execute the set of statements. Those are statement 1, statement 2 up to so on statement n. If this condition becomes false, it will come out from the if condition and it will come to the next executable statements which are present in that if condition, means in that following program. ಹೌದಾ, ಇಲ್ಲಿ ನಾನು ಜಸ್ಟ್ ಪ್ರೂವ್ ಮಾಡ್ತಿರೋದು ಒನ್ ವೇ ಬ್ರ್ಯಾಂಚ್ ಮಾತ್ರ. ಈಗ ನಾನು ಏನು ಮಾಡ್ತೀನಿ, ಈ ಕಂಡೀಷನನ್ನು ಚೆಕ್ ಮಾಡ್ತೀನಿ. ಆ ಕಂಡೀಷನ್ ಚೆಕ್ ಮಾಡಿದಾಗ ಕಂಡೀಷನ್ ಟ್ರೂ ಆದರೆ ಮಾತ್ರ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಆ ಕಂಡೀಷನ್ ಫಾಲ್ಸ್ ಇದ್ದರೆ ನನಗೆ ಕರ್ಸರ್ ಹೊರಗಡೆ ಬರಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್, ಪ್ರೋಗ್ರಾಮ್ನಲ್ಲಿರ್ತಕ್ಕಂಥ ನೆಕ್ಸ್ಟ್ ಸ್ಟೇಟ್ಮೆಂಟ್ ನನಗೆ ಏನಾಗಬೇಕು, ಎಕ್ಸಿಕ್ಯೂಟ್ ಆಗಬೇಕು. ರೈಟ್, ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ one program here. Okay, write a program to find the largest of two numbers using if statement. ಈ ಪ್ರೋಗ್ರಾಮ್ ಬರೆದಿರೋದು ನಾನು ಬರೀ ಇಫ್ ಸ್ಟೇಟ್ಮೆಂಟಿಗೆ ಮಾತ್ರ. ಹೌದಾ, ಹ್ಯಾಶ್ ಇನ್ಕ್ಲೂಡ್ iostream.h, hash include conio.h, hash include iomanip.h. These three are the header files which are used for input output and manipulators as well as console input output. Okay, all the files are comes all these three header files. Next, void main, it is the main method or main function. Without this main function we can't execute the program. Okay, next opening brace. Next line is int a comma b comma large. A, b, large are the variables separated by comma, and all these variables are lastly ended with semicolon. A, b, large variables are declared in the data type integer. Next is CLR SCR is going to clear the screen. Okay, next line is cout within the double quotation enter two numbers colon. Why we use this cout statement? The cout statement is comes in the output monitor as it is because which is present in the double quotation. Right, enter two numbers, enter two numbers. Right, scene A, B. Here I want to read two numbers, means two variables A, B. First I want to initialize the value of A to the variable large. Large is equals to A. Now the value of A is stored in the variable large. How much is the value of large here? Means A here 20. 20 is stored in the variable large. If B is more than large, B is how much here? B is how much here? B is 10. Just check for the condition here. 10 is more than large. 10 is more than large. Large is how much? Large is 20. No, 10 is not more than 20. This condition becomes false. If this condition becomes false, the cursor will come to the next executable line. Means large is equals to B is not executed here. Cout largest number is, that is printed as it is in the output screen because which is present in the double quotation. Now large variable is having how much value? Large is equals to A. A is how much here? Large is equals to
A means 20. That 20 is going to be displayed. Get ch is used for returning the output in the same screen, right? Next is closing brace. Execution of your program completes now, right? ಇಲ್ಲಿ ನೋಡಿ, ನಾನು ಈಗ ಹೇಳ್ತಿರೋದು ಪ್ರೋಗ್ರಾಮ್ ಯಾವುದು ಅಂತಂದರೆ, ಟು ಫೈಂಡ್ ದ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್. 2 ನಂಬರ್ಸನ್ನು ತಗೊಂಡಾಗ ಎರಡೂ ನಂಬರ್ಸ್ನಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಹೌದಾ? ಅಂದರೆ ಫೈಂಡ್ ಮಾಡಬೇಕು. ಈಗ ನಾನು ಪ್ರೋಗ್ರಾಮ್ನಲ್ಲಿ ಬರೆದಿರೋದು ಅದನ್ನೇ ಕೋಡ್ ಯೂಸಿಂಗ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಫಸ್ಟ್ ನೋಡಿ, ಹ್ಯಾಶ್ ಇನ್ಕ್ಲೂಡ್ iostream.h, ಹ್ಯಾಶ್ ಇನ್ಕ್ಲೂಡ್ conio.h, ಹ್ಯಾಶ್ ಇನ್ಕ್ಲೂಡ್ iomanip.h, ರೈಟ್? ಇವು ಮೂರೂ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? ಹೆಡರ್ ಫೈಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಹೆಡರ್ ಫೈಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ iostream.h ಹೆಡರ್ ಫೈಲ್ ಏನು ಮಾಡುತ್ತೆ? ಇನ್ಪುಟ್ ಔಟ್ಪುಟ್ ಫೈಲ್ಸನ್ನು ಇನ್ಕ್ಲೂಡ್ ಮಾಡುತ್ತೆ. conio.h ಏನು ಮಾಡುತ್ತೆ? ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಫೈಲ್ಸನ್ನು ಇನ್ಕ್ಲೂಡ್ ಮಾಡುತ್ತೆ. iomanip.h ಏನು ಮಾಡುತ್ತೆ? ಮ್ಯಾನ್ಯುಪ್ಯುಲೇಟರ್ಸ್ ಅಂದರೆ ಎಂಡೆಲ್ ಮತ್ತು ಸೆಟ್ ಡಬ್ಲ್ಯೂ ಫೈಲ್ಸನ್ನು ಇನ್ಕ್ಲೂಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವೈಡ್ ಮೇನ್ ಫಂಕ್ಷನ್ ಏನು ಮಾಡುತ್ತೆ? ಇದು ಮೇನ್ ಮೆಥಡ್. ಹೌದಾ? ಮೇನ್ ಫಂಕ್ಷನ್ ಇದಿರಲಿಲ್ಲ ಅಂತಂದರೆ ನಿಮ್ಮದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದಿಲ್ಲ. ಹೌದಾ? ಇದು ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಪ್ರೋಗ್ರಾಮಿಂಗ್. ಹೌದಾ? ಇದು ಮೇನ್ ನಮಗೆ ಕಂಪಲ್ಸರಿ ಬೇಕೇ ಬೇಕು. ನೆಕ್ಸ್ಟ್ ಓಪನಿಂಗ್ ಬ್ರೇಸ್ ಹಾಕಿದ್ದೀನಿ. ಆಲ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ದ ಪೇರ್ ಆಫ್ ಓಪನಿಂಗ್ ಬ್ರೇಸ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್. ಇದು ಎಲ್ಲ ಸೆಟ್ ಆಫ್ ಸ್ಟೇಟ್ಮೆಂಟ್ಸಿಗೆ ನಾನು ಏನಂತ ಕರಿತೀನಿ? ಬ್ಲಾಕ್ ಅಂತ ಹೇಳಿ ಕರಿತೀನಿ. ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ಸ್ ಆರ್ ಎಂಡೆಡ್ ವಿತ್ ಸೆಮಿಕೋಲನ್ ಎಕ್ಸೆಪ್ಟ್ ಕಂಡೀಷನ್. ಹೌದಾ? ಕಂಡೀಷನಿಗೆ ಮಾತ್ರ ನಾವು ಸೆಮಿಕೋಲನನ್ನು ಅಪ್ಲೈ ಮಾಡಲ್ಲ. ಕಂಡೀಷನನ್ನು ಬಿಟ್ಟು ಮಿಕ್ಕಿ ಎಲ್ಲ ಸ್ಟೇಟ್ಮೆಂಟ್ಸಿಗೂ ನಾವು ಸೆಮಿಕೋಲನನ್ನು ಅಪ್ಲೈ ಮಾಡ್ತೀವಿ. ಹೌದಾ? ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಎಂಡೆಡ್ ವಿತ್ ಸೆಮಿಕೋಲನ್ ಎಕ್ಸೆಪ್ಟ್ ಕಂಡೀಷನ್ಸ್. ಹೌದಾ? ಈಗ ನಾನು 3 ವೇರಿಯೇಬಲ್ಸನ್ನು ತೊಗೊಂಡಿದ್ದೀನಿ. ಒಂದು ಎ ವೇರಿಯೇಬಲ್, ಒಂದು ಬಿ ವೇರಿಯೇಬಲ್, ಒಂದು ಲಾರ್ಜ್ ವೇರಿಯೇಬಲ್. ಆಲ್ ದೀಸ್ 3 ವೇರಿಯೇಬಲ್ಸ್ ಆರ್ ಆಫ್ ದ ಡೇಟಾ ಟೈಪ್ ಇಂಟ್. ಈ 3 ವೇರಿಯೇಬಲ್ಸನ್ನು ಇಂಟೀಜರ್ ಡೇಟಾ ಟೈಪ್ನಲ್ಲಿ ತೊಗೊಂಡಿದ್ದೀನಿ. ಆಮೇಲೆ 3 ವೇರಿಯೇಬಲ್ಸನ್ನು ಕಾಮಾದಿಂದ ಸಪ್ರೇಟ್ ಮಾಡಿದ್ದೀನಿ. ಹೌದಾ? ನೆಕ್ಸ್ಟ್ CLR SCR ಇದು ಒಂದು ಫಂಕ್ಷನ್. ಇದನ್ನು ನಾನು ಏಕೆ ಯೂಸ್ ಮಾಡ್ತೀನಿ ಅಂತಂದರೆ, ಪ್ರೀವಿಯಸ್ ಪ್ರೋಗ್ರಾಮನ್ನು ಆಲ್ರೆಡಿ ಎಕ್ಸಿಕ್ಯೂಷನ್ ಮಾಡಿರ್ತೀನಿ. ಅದನ್ನು ಎಕ್ಸಿಕ್ಯೂಷನ್ ಮಾಡಿದಾಗ ಅದರದ್ದು ಔಟ್ಪುಟ್ ನನಗೆ ಅದೇ ಸ್ಕ್ರೀನಲ್ಲಿ ಉಳಿದಿರುತ್ತೆ. ನನಗೆ ಆ ಔಟ್ಪುಟ್ ಬೇಡಾಗಿರುತ್ತೆ. ಹೌದಾ? ನಾನು ಈಗ ಫ್ರೆಶ್ ಆಗಿ ಎಕ್ಸಿಕ್ಯೂಷನ್ ಮಾಡ್ತಿರ್ತಕ್ಕಂಥ ಔಟ್ಪುಟ್ ಮಾತ್ರ ಆ ಸ್ಕ್ರೀನಲ್ಲಿ ಅಪಿಯರ್ ಆಗಬೇಕು. ಅಂದರೆ ಪ್ರೀವಿಯಸ್ ಔಟ್ಪುಟ್ಟನ್ನು ವಾಶ್ಔಟ್ ಮಾಡಿ ಫ್ರೆಶ್ ಪೇಜನ್ನು ಓಪನ್ ಮಾಡೋಕ್ಕೆ, ಕ್ಲಿಯರ್ ದ ಸ್ಕ್ರೀನ್ ಅಂದರೆ ಸ್ಕ್ರೀನನ್ನು ಕ್ಲಿಯರ್ ಮಾಡೋಕ್ಕೆ ನಾವು CLR SCR ಫಂಕ್ಷನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು Cout ಎಂಟರ್ 2 ನಂಬರ್ಸ್ ಕೂಲನ್. ಇದು ನನಗೆ ಆ್ಯಸ್ ಇಟ್ ಈಸ್ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ. ಯಾಕಂದರೆ ನನಗೆ ಡಬಲ್ ಕೊಟೇಷನ್ನಲ್ಲಿದೆ. Coutನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ? ಪ್ರಿಂಟ್ ಮಾಡೋಕ್ಕೆ. ಸ್ಟೇಟ್ಮೆಂಟ್ ನೀವು ಏನನ್ನು ಯೂಸ್ ಮಾಡ್ತೀರಿ Coutನಲ್ಲಿ ಡಬಲ್ ಕೊಟೇಷನ್ನಲ್ಲಿ, ಅದನ್ನು ಮಾತ್ರ ಅದು ಪ್ರಿಂಟ್ ಮಾಡುತ್ತೆ. ಡಬಲ್ ಕೊಟೇಷನ್ನಲ್ಲಿ ಇರದೇ ಇರ್ತಕ್ಕಂಥ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಡಬಲ್ ಕೊಟೇಷನ್ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು Cin. ಹೌದಾ? Cin ಎ ಬಿ ಅಂದರೆ ಎ ವ್ಯಾಲ್ಯೂ ನಾನು ಏನು ತಗೋತೀನಿ ಮತ್ತು ಬಿ ವ್ಯಾಲ್ಯೂ ನಾನು ಏನು ತಗೋತೀನಿ, ಆ ಎರಡೂ ಎ ಮತ್ತು ಬಿ ವ್ಯಾಲ್ಯೂಸ್ ನನಗೆ ಏನಾಗಬೇಕು? ರೀಡ್ ಆಗಬೇಕು ವಿತ್ ಯೂಸಿಂಗ್ Cin. ಈ ಎರಡೂ Cout ಮತ್ತು Cin ನಾನು ಎಲ್ಲಿ ಯೂಸ್ ಮಾಡ್ತೀನಿ? iostream ಹೆಡರ್ ಫೈಲ್ನಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ CLR SCR ಅನ್ನು ಎಲ್ಲಿ ಯೂಸ್ ಮಾಡ್ತೀನಿ? conio ಹೆಡರ್ ಫೈಲ್ನಲ್ಲಿ ಯೂಸ್ ಮಾಡ್ತೀನಿ. get ch ಅನ್ನು ಕೂಡ ನಾನು ಏನು ಮಾಡ್ತೀನಿ? conio ಹೆಡರ್ ಫೈಲ್ನಲ್ಲಿನೇ ಯೂಸ್ ಮಾಡೋದು. get ch ಅಂದರೆ ಇಮ್ಮಿಡಿಯೇಟ್ ನೀವು ಎಲ್ಲಿ ಇನ್ಪುಟ್ಸನ್ನು ಕೊಟ್ಟಿರ್ತೀರಿ ಅದೇ ಏರಿಯಾದಲ್ಲಿ ನಿಮಗೆ ಔಟ್ಪುಟ್ ಕಾಣಿಸ್ಬೇಕಂತ ಅಂದಾಗ ಮಾತ್ರ get ch ಹಾಕಬೇಕು. ನೀವು get ch ಹಾಕಲಿಲ್ಲ ಅಂತಂದರೆ ನಿಮಗೆ ಅದೇ ಪೇಜ್ನಲ್ಲಿ ಔಟ್ಪುಟ್ ಕಾಣಿಸಲ್ಲ. ಮತ್ತು ನೀವು ಔಟ್ಪುಟ್ ನೋಡೋಕ್ಕೆ ಏನು ಮಾಡಬೇಕು? Alt F5 ಅಂಥೇಳಿ ಒಂದು ಕೀ ಇರುತ್ತೆ, ಆ ಕೀನ ಪ್ರೆಸ್ ಮಾಡಬೇಕಾಗತ್ತೆ ಔಟ್ಪುಟ್ಟನ್ನು ನೋಡೋಕೆ. ಹೌದಾ? ಈ ಎರಡನ್ನೂ ನಾನು ಏನು ಮಾಡ್ತೀನಿ? conio.h ನಲ್ಲಿ ಯೂಸ್ ಮಾಡ್ತೀನಿ. iomanip.h ಇಲ್ಲಿ ನಾನು ಎಂಡೆಲ್ ಮತ್ತು ಸೆಟ್ ಡಬ್ಲ್ಯೂ ಎರಡನ್ನೂ ಯೂಸ್ ಮಾಡಿಲ್ಲ. ಸೊ ದಟ್ ಈಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ಹಿಯರ್. ಹೌದಾ? ಅದು ಇನ್ಕ್ಲೂಡ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದರೂ ಮಾಡ್ಬೋದು, ಬಿಟ್ಟರೂ ಬಿಡ್ಬೋದು. ದಟ್ ಈಸ್ ಆಪ್ಷನಲ್ ವೈಲ್ ಯು ಆರ್ ನಾಟ್ ಯೂಸಿಂಗ್ ಎಂಡೆಲ್ ಆ್ಯಂಡ್ ಸೆಟ್ ಡಬ್ಲ್ಯೂ.
If you are using endl and setw in this program, compulsorily you should include that iomanip.header file, right? ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಕೋಡ್. ಫಸ್ಟ್ ನಾನು ಏನು ಮಾಡ್ತೀನಿ, ಲಾರ್ಜ್ ಈಸ್ ಈಕ್ವಲ್ಸ್ ಟು ಎ ಅಂಥೇಳಿ ಅಸೈನ್ ಮಾಡ್ತೀನಿ. ಎ ವ್ಯಾಲ್ಯೂನ ಲಾರ್ಜ್ ವೇರಿಯೇಬಲ್ಲಿಗೆ ಅಸೈನ್ ಮಾಡ್ತೀನಿ, ಅಂದರೆ ಎ ವ್ಯಾಲ್ಯೂನ ಲಾರ್ಜ್ನಲ್ಲಿ ಸ್ಟೋರ್ ಮಾಡ್ತೀನಿ. ಎ ವ್ಯಾಲ್ಯೂನ ನಾನು ಎಷ್ಟು ತೊಗೊಂಡಿದ್ದೀನಿ, 20 ತೊಗೊಂಡಿದ್ದೀನಿ. ಅಂದರೆ ಲಾರ್ಜ್ ಈಸ್ ಈಕ್ವಲ್ಸ್ ಟು ನನಗೆ ಎಷ್ಟು ವ್ಯಾಲ್ಯೂ ಆಯಿತು, 20 ವ್ಯಾಲ್ಯೂ ಆಯಿತು. ಇಫ್ ಬಿ ಈಸ್ ಮೋರ್ ದೆನ್ ಲಾರ್ಜ್, ಬಿ ಎಷ್ಟಿದೆ ನನಗೆ 10 ಇದೆ. 10 ಈಸ್ ಮೋರ್ ದೆನ್ 20, ನೋ, ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಈ ಕಂಡೀಷನ್ ಫಾಲ್ಸ್ ಆಯಿತು ಅಂತಂದರೆ ನನಗೆ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಅಂದರೆ ಲಾರ್ಜ್ ಈಸ್ ಈಕ್ವಲ್ಸ್ ಟು ಬಿ ಅಸೈನ್ ಆಗಲ್ಲ. ಹೌದಾ? ದ ಕರ್ಸರ್ ವಿಲ್ ಕಮ್ ಟು ದ ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಪ್ರೋಗ್ರಾಮ್. ನನಗೆ ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ ಯಾವುದಿದೆ ಈ ಪ್ರೋಗ್ರಾಮ್ನಲ್ಲಿ? ಸಿ ಔಟ್ ಲಾರ್ಜೆಸ್ಟ್ ನಂಬರ್ ಈಸ್. ಹೌದಾ? ಲಾರ್ಜೆಸ್ಟ್ ನಂಬರ್ ಈಸ್ ಡಬಲ್ ಕೊಟೇಶನ್ನಲ್ಲಿದೆ, ಸೊ ಲಾರ್ಜೆಸ್ಟ್ ನಂಬರ್ ಈಸ್ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಅದೇ ಸಿ ಔಟ್ನಲ್ಲಿ ಲಾರ್ಜ್ ಅಂತಕ್ಕಂಥ ವೇರಿಯೇಬಲನ್ನು ಬರೆದಿದ್ದೀನಿ. ಹೌದಾ? ಆ ಲಾರ್ಜ್ ಅಂತಕ್ಕಂಥ ವೇರಿಯೇಬಲ್ ಡಬಲ್ ಕೊಟೇಶನ್ನಲ್ಲಿಲ್ಲ. ಸಿ ಹಿಯರ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವರ್ಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಡಬಲ್ ಕೊಟೇಶನ್ ವಿಚ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಡಬಲ್ ಕೊಟೇಶನ್. ಇಲ್ಲಿ ನೋಡಿ, ಜಸ್ಟ್ ಸಿ ಹಿಯರ್, ನಿಮಗೆ ಡಬಲ್ ಕೊಟೇಶನಲ್ಲಿ ಇರ್ತಕ್ಕಂಥ ವರ್ಡ್ ಹೇಗೆ ಪ್ರಿಂಟ್ ಆಗುತ್ತೆ ಮತ್ತು ಡಬಲ್ ಕೊಟೇಶನ್ನಲ್ಲಿ ಇರದೇ ಇರ್ತಕ್ಕಂಥ ವರ್ಡ್ ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನು ನೋಡಿ. ಲಾರ್ಜ್ ಅಂತಂದರೆ ನಾನು ಇಲ್ಲಿ 20ನ ಪ್ರಿಂಟ್ ಮಾಡಿದ್ದೀನಿ. ಮೀನ್ಸ್ ದ ವ್ಯಾಲ್ಯೂ ಆಫ್ ದ ಲಾರ್ಜ್ ಈಸ್ ಪ್ರಿಂಟೆಡ್ ಇನ್ ದ ಔಟ್ಪುಟ್ ಸ್ಕ್ರೀನ್. ದ ವ್ಯಾಲ್ಯೂ ಆಫ್ ದ ಲಾರ್ಜ್ ಈಸ್ ಹೌ ಮಚ್ ಹಿಯರ್? The value of the large is equals to 20 here, because the value of the a is 20. That a is stored in the variable large. So large is equals to 20. That 20 is going to be stored in the output screen. Just comparing 20 and 10, in between these two values, which is the value largest here? 20 value is the largest one. Next is get ch. So end of your program. Closing brace, close your program. Now this program checks whether which is the largest number in between two numbers, which is the largest number using if statement, right?